ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದ್ರು ವಿದ್ಯಾರ್ಥಿಗಳಿಗೆ ನೆಮ್ಮದಿ ಇಲ್ಲ. ಕಾಲೇಜ್ ಯಾವುದು, ಬ್ರಾಂಚ್ ಯಾವುದು, ಸೀಟ್ ಕ್ಯಾನ್ಸಲ್ ಮಾಡಬೇಕಾ, ಕ್ಯಾನ್ಸಲ್ ಮಾಡಿದ್ರೆ 5,000 ದಂಡ ಯಾಕೆ? ಇಂತಹ 10 ಪ್ರಶ್ನೆಗಳಿಗೆ ಉತ್ತರ ಸಿಗದೆ ವಿದ್ಯಾರ್ಥಿಗಳು, ಪೋಷಕರು ಕೆಇಎ ಕಚೇರಿ ಮುಂದೆ ಹೈ ಡ್ರಾಮಾ ಮಾಡಿದ್ದಾರೆ. ಇಲ್ಲಿದೆ ಅದರ ಕಂಪ್ಲೀಟ್ ಸ್ಟೋರಿ. ಸಿಇಟಿ ಸೀಟ್ ಗೊಂದಲ, ಕೆಇಎ ಕಚೇರಿ ಮುಂದೆ ವಿದ್ಯಾರ್ಥಿಗಳ ಪ್ರತಿಭಟನೆ. ವಿದ್ಯಾರ್ಥಿಗಳಿಗೆ ಗೊಂದಲ, ಕಾಲೇಜು ಬ್ರಾಂಚ್ ಮಾಹಿತಿ ಸಿಗದೆ ಪರದಾಟ. ಪಿಯುಸಿ ಮುಗಿಸಿ ಸಿಇಟಿ ಬರೆದು ಒಳ್ಳೆಯ ಕಾಲೇಜು ಹಾಗೂ ಒಳ್ಳೆಯ ಬ್ರಾಂಚ್ ಸಿಗಲಿ ಅಂತ ಕನಸು ಕಂಡಿದ್ದ ವಿದ್ಯಾರ್ಥಿಗಳು ಇದೀಗ ಕೆಇಎ ಕಚೇರಿ ಮುಂದೆ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ವರ್ಷವಿಡೀ ಓದಿ ಪರೀಕ್ಷೆ ಬರೆದು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿದ್ರೂ ನೆಮ್ಮದಿ ಮಾತ್ರ ಇಲ್ಲ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬಂದಿರುವ ವಿದ್ಯಾರ್ಥಿಗಳು ಹಾಗೂ ಪೋಷಕರು ತಮ್ಮ ಮಕ್ಕಳಿಗೆ ಯಾವ ಕಾಲೇಜು ಮತ್ತು ಯಾವ ಬ್ರಾಂಚ್ ಸಿಕ್ಕಿದೆ ಎಂಬ ಸ್ಪಷ್ಟ ಮಾಹಿತಿ ಪಡೆಯಲು ಬೆಳಗ್ಗೆಯಿಂದಲೇ ಕೆಇಎ ಕಚೇರಿ ಮುಂದೆ ಜಮಾಯಿಸಿದ್ದರು. ಆದರೆ ಕಚೇರಿ ಒಳಗೆ ಪ್ರವೇಶ ನೀಡದೆ ಸಂಜೆವರೆಗೂ ಕಾಯಿಸಿದ್ರು ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಸೀಟ್ ಹಂಚಿಕೆ ಆಗಿದೆ, ಆದರೆ ಯಾವ ಕಾಲೇಜು ಸಿಕ್ಕಿದೆ, ಯಾವ ಬ್ರಾಂಚ್ ಸಿಕ್ಕಿದೆ, ಸಿಕ್ಕಿರುವ ಸೀಟನ್ನು ಸ್ವೀಕರಿಸಬೇಕಾ ಅಥವಾ ಬೇಡವಾ ಅನ್ನೋ ಗೊಂದಲ ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನ ಕಾಡ್ತಿದೆ. ಇದರ ನಡುವೆ ಸೀಟ್ ಕ್ಯಾನ್ಸಲ್ ಮಾಡಬೇಕಾದ್ರೆ 5,000 ರೂಪಾಯಿ ದಂಡ ಪಾವತಿಸಬೇಕು ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಮಾಹಿತಿ ನೀಡಿದ್ದಾರೆ. ದಂಡ ಪಾವತಿಸಲು ಕಚೇರಿಗೆ ಬರುವಂತೆ ಸೂಚಿಸಲಾಗಿದ್ದು, ಆನ್ಲೈನ್ ವ್ಯವಸ್ಥೆ ಇಲ್ಲದ ಕಾರಣ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಬೆಂಗಳೂರಿಗೆ ಬರುವಂತಾಗಿದೆ. ಇಷ್ಟೇ ಅಲ್ಲ, HBR ಲೇಔಟ್ನಲ್ಲಿರುವ ಕಾಲೇಜೊಂದಕ್ಕೆ ಸೀಟ್ ಅಲಾಟ್ ಆಗಿದ್ದು, ಅಡ್ಮಿಷನ್ಗೆ ಹೋದಾಗ ಅಲ್ಲಿ ಕಾಲೇಜೇ ಇರಲಿಲ್ಲ ಎಂದು ಕೆಲ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಈಗಾಗಲೇ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಂಡ ಪಾವತಿಸಿದ್ದಾರೆ ಎಂದು ಪೋಷಕರು ಆರೋಪಿಸಿದ್ದು, ಇದರಿಂದ ಕೋಟ್ಯಾಂತರ ರೂಪಾಯಿ ಹಣ ಸಂಗ್ರಹವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಲು ಅಧಿಕಾರಿಗಳು ಹೊರಬಂದು ಸ್ಪಷ್ಟನೆ ನೀಡಬೇಕು ಎಂದು ಪೋಷಕರು ಒತ್ತಾಯಿಸಿದ್ದಾರೆ. ಯಾವ ಕಾಲೇಜಲ್ಲಿ ಅಡ್ಮಿಷನ್ ತಗೋತೀವೋ ಆ ಕಾಲೇಜಲ್ಲಿ 2B ಕ್ಯಾಟಗರಿಗೆ BGSಗೆ ರ್ಯಾಂಕಿಂಗ್ ನೋಡಿ, ಕಟ್ ಆಫ್ ನೋಡಿ, ಆ ಕಟ್ ಆಫ್ ನೋಡಿದ್ರೆ ನಮ್ಗೆ ಯಾರಿಗೂ ಸಿಗಬಾರ್ದು. ಅದು ವರಸ್ಟ್ ರ್ಯಾಂಕಿಂಗ್ ಇದ್ದವ್ರಿಗೆ BGS ಕಾಲೇಜ್ ಸಿಗ್ತಾ ಇದೆ, ಆದರೆ ಬೆಸ್ಟ್ ರ್ಯಾಂಕಿಂಗ್ ಇದ್ದವ್ರಿಗೆ ಏನಕ್ಕೆ ಕಾಲೇಜ್ ಸಿಗ್ತಾ ಇಲ್ಲ? ದಿಸ್ ಇಸ್ ದ ಕಾಲೇಜ್ ದೇ ಹ್ಯಾವ್ ಅಲಾಟೆಡ್ ಮೀ ಇನ್ ಫಸ್ಟ್ ರೌಂಡ್ ಆ್ಯಂಡ್ ಐ ಹ್ಯಾವ್ ಅಪ್ಲೈಡ್ ಫಾರ್ ಸೆಕೆಂಡ್ ರೌಂಡ್ ಫಾರ್ ಅಪ್ಗ್ರೇಡೇಷನ್. ಆ್ಯಂಡ್ ಇಫ್ ವಿ ಸಿ ಇನ್ ಗೂಗಲ್, ದಿಸ್ ಇಸ್ ನಾಟ್ ಅ ಕಾಲೇಜ್. ಓಕೆ, ಈ ಕಾಲೇಜ್ ಗೂಗಲಲ್ಲಿ ಟಾಪ್ ಕಾಲೇಜ್ ಅಂತ ತೋರಿಸ್ತಾ ಇದೆ. ನಾವು ಟಾಪ್ ಕಾಲೇಜ್ ಅಂತ ನೋಡಿಬಿಟ್ಟು ನಾವು ಅಡ್ಮಿಷನ್ ಮಾಡಿಸ್ತೀವಿ. ಈ ಥರ ಕಾಲೇಜ್ನ ಏನಕ್ಕೆ KCT ಆಪ್ಷನ್ ಎಂಟ್ರಿಲಿ ಆ್ಯಡ್ ಮಾಡ್ತಾರೆ? ಅದಾದಮೇಲೆ 5,000 ಪೆನಾಲ್ಟಿನೂ ನಾವೇ ಕಟ್ಟಬೇಕು. ಅದಾದಮೇಲೆ ಥರ್ಡ್ ರೌಂಡಲ್ಲಿ 5,000 ಪೆನಾಲ್ಟಿ ಕಟ್ಬಿಟ್ಟು FIR ನಾವೇ ಹಾಕಿಸ್ಕೋಬೇಕು. The students, those who are interested to cancel their seat, come and cancel, you paying the 5,000 rupees penalty. ಆ ಪೆನಾಲ್ಟಿ 10,000 ಮಕ್ಕಳು ಪೆನಾಲ್ಟಿಯನ್ನು ಕಟ್ಟಿದ್ದಾರೆ. 5 ಕೋಟಿ ಲಾಭ ಬಂದು ದರೋಡೆ ಮಾಡ್ತಾ ಇರೋದು KE ಬೋರ್ಡು. 5 ಕೋಟಿ ದುಡ್ಡನ್ನು ದರೋಡೆ ಮಾಡಿ ಮಕ್ಕಳ ಭವಿಷ್ಯದ ಲಾಸ್ ಮಾಡಿ ಇಡೀ ಕರ್ನಾಟಕದಿಂದ ಪ್ರತಿಯೊಬ್ಬರು ಬಂದಿದ್ದಾರೆ. ಇಲ್ಲಿ ಪೇರೆಂಟ್ ಫೀಸ್ ಕಟ್ಟೋದು, ಇಲ್ಲಿ ಪೇಮೆಂಟ್ ಯಾರಿಗೂ ಅಲೋ ಮಾಡಲ್ಲ. ಸ್ಟೂಡೆಂಟೇ ಬರಲೇಬೇಕು ಅಂತಾರೆ. ಪೇರೆಂಟ್ಸ್ ಫೀಸ್ ಕಟ್ತಾರೆ ಅವ್ರಿಗೆ. ವರ್ಷವಿಡೀ ಓದಿ ಪಿಯುಸಿ ಮುಗಿಸಿ ಸಿಇಟಿ ಬರೆದು ರ್ಯಾಂಕ್ ಪಡೆದು ಒಳ್ಳೆಯ ಕಾಲೇಜಿನಲ್ಲಿ ಒಳ್ಳೆಯ ಬ್ರಾಂಚ್ ಸಿಗಲಿ ಎಂದು ಕನಸು ಕಂಡಿದ್ದ ವಿದ್ಯಾರ್ಥಿಗಳು ಇದೀಗ ಸೀಟ್ ಗೊಂದಲದಿಂದ ಕೆಇಎ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವ ಪರಿಸ್ಥಿತಿ ಬಂದಿದೆ. ವಿದ್ಯಾರ್ಥಿಗಳ ಎಲ್ಲ ಗೊಂದಲಗಳಿಗೆ ಕೆಇಎ ಅಧಿಕಾರಿಗಳು ಯಾವಾಗ ಸ್ಪಷ್ಟ ಉತ್ತರ ನೀಡ್ತಾರೆ, ಸೀಟ್ ಹಂಚಿಕೆ ಪ್ರಕ್ರಿಯೆಯಲ್ಲಿನ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಯಾವಾಗ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಗತಿ ಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.